ಯಾರ್ಯಾರು ಹೆಣ್ಮಕ್ಳು ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಎಸ್ಪೆಷಲಿ ರ್ಯಾಪಿಡೋ ಯಾರ್ಯಾರು ಯೂಸ್ ಮಾಡ್ತಿರೋ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ನಿನ್ನೆ ರಾತ್ರಿ ಒಂದು ತುಂಬಾ ಬ್ಯಾಡ್ ಇನ್ಸಿಡೆಂಟ್ ನಡೆದಿತ್ತು ನನ್ನ ಸ್ಟಾಫ್ ಜೊತೆಗೆ. ಅವನು ಇಂದ್ರನಗರದಿಂದ ಬಾಗ್ಲೂರ್ಗೆ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದಾನೆ. ಸೊ ಅವ್ನು ಆನ್ ದ ವೇ ಕರ್ಕೊಂಡ್ ಬರ್ಬೇಕಾದ್ರೆ ಹೊಸಕೋಟೆ ಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಿಡ್ ವೇಲಿ ಸ್ಟಾಪ್ ಮಾಡ್ಬಿಟ್ಟು ಯಾವ್ದೋ ಒಂದು ಜಂಗಲ್ ತರ ಇರೋ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ನನಗೆ ದುಡ್ಡು ಕೊಡಿಲ್ಲ ಅಂದ್ರೆ ಕಳ್ಸಲ್ಲ ಅಂತ ಅವ್ನಿಗೆ ಹೆದರ್ಸಕ್ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ನನ್ನ ಸ್ಟಾಫ್ ಎದ್ರುಕೊಂಡು ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿದ್ದಾನೆ, ಮ್ಯಾಮ್ ಈ ತರ ಆಗಿದೆ ಅಂತ ಅಂದ್ಬಿಟ್ಟು. ನಾವೇನೇ ಮಾತಾಡಿದ್ರು ಅವ್ನು ಒಪ್ಲಿಲ್ಲ, ನಮ್ಗೆ ವಾಪಸ್ ರಿಟರ್ನ್ ಆಗಿ ಧಮಕಿ ಹಾಕಕ್ ಸ್ಟಾರ್ಟ್ ಮಾಡ್ದ. ಸೊ ನಾವ್ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಲೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಹೋಗಿ ಕಂಪ್ಲೇಂಟ್ ಕೊಟ್ವಿ. ಇದೆಲ್ಲ ಆಗೋಷ್ಟು ಒಂದ್ ಮಿಡ್ ನೈಟ್ ಆಗೋಗಿತ್ತು. ಸೊ ಅವ್ನ ನಂಬರ್ ಸ್ವಿಚ್ ಆಫ್ ಆಗೋಯ್ತು, ನನ್ನ ಸ್ಟಾಫ್ ನಂಬರು. ಬೆಳಗ್ಗೆ ಅನ್ನಷ್ಟು ಒಂದು ಮೆಸೇಜ್ ಬಂದಿತ್ತು, ಮ್ಯಾಮ್ ಇವತ್ತು ನಾನು ಕೆಲ್ಸಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಬೆಳಗ್ಗೆ ಹೋಗಿ ನೋಡಿದ್ರೆ ಅವ್ನಿಗೆ ಚೆನ್ನಾಗೆ ಹೊಡೆದಿದ್ದಾನೆ. ನಾನು ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ಲಾಸ್ಟ್ ಅಲ್ಲಿ, ಯಾರು ಸ್ಕಿಪ್ ಮಾಡ್ಬಿಡಿ ನೋಡಿ ಹೇಗೆ ಹೊಡೆದಿದ್ದಾನೆ ಅಂತ ಅಂದ್ಬಿಟ್ಟು. ಮತ್ತೆ ನಾನು ರಾತ್ರಿ ಕೊಟ್ಟಿದ್ದ ಕಂಪ್ಲೇಂಟ್ ಕಾಪಿನೂ ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ತರ ಸಿಚುಯೇಷನ್ ಅಲ್ಲಿ ಯಾರಾದ್ರೂ ಒಂದು ಹೆಣ್ಮಗು ಇದ್ದಿದ್ರೆ ಏನ್ ಆಗ್ತಿತ್ತು ಅಂತ ನಿಜವಾಗ್ಲೂ ನಾವ್ ಇಮ್ಯಾಜಿನ್ ಕೂಡ ಮಾಡಕ್ ಆಗಲ್ಲ. ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಸಿಟಿ ಪೊಲೀಸರನ್ನು ಟ್ಯಾಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋದಾಗ ಅಂತ ಏನು ಗುಡ್ ರೆಸ್ಪಾನ್ಸ್ ಸಿಕ್ಕಿಲ್ಲ. ಸ್ಟೇಷನ್ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ನಾನು ರ್ಯಾಪಿಡೋದವ್ರನ್ನು ಟ್ಯಾಗ್ ಮಾಡ್ತಾ ಇದ್ದೀನಿ, ಬಿಕಾಸ್ ನಿಮ್ಮ ಜೊತೆಗೆ ಟೈ ಅಪ್ ಆಗಿರೋ ರೈಡರ್ ಯಾರ್ಯಾರ ತರ ಇದಾರೆ ಅಂತ ದಯವಿಟ್ಟು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿ. ನಿನ್ನೆ ನೈಟ್ ಏನ್ ಮಾಡಿದಾರೆ ಅವ್ನ್ ರೈಡರ್ ಫೋನ್ ಇಸ್ಕೊಂಡು ಗೊತ್ತಿಲ್ಲ. ನನ್ನ ಸ್ಟಾಫ್ ಅಕೌಂಟ್ ಸಸ್ಪೆಂಡ್ ಆಗಿದೆ. ನನಗೆ ರೈಡ್ ಡೀಟೇಲ್ಸ್ ಸ್ಕ್ರೀನ್ ಶಾಟ್ ತಗೊಳ್ಳೋದಕ್ಕೂ ನನಗೆ ಸಿಗ್ತಾ ಇಲ್ಲ. ನಂಬರ್ ಹಾಕಿ ಲಾಗಿನ್ ಮಾಡೋದು ಅದು ಲಾಗಿನ್ ಆಗ್ತಾ ಇಲ್ಲ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ನೆಕ್ಸ್ಟ್ ಟೈಮ್ ಯಾರು ರ್ಯಾಪಿಡೋ ಯೂಸ್ ಮಾಡ್ತಿದ್ರ ಪ್ಲೀಸ್ ಬಿ ಕೇರ್ಫುಲ್. ಇದು ತುಂಬಾ ಜನ ಕಮೆಂಟ್ ಮಾಡಿದ್ರೆ, DM ಮಾಡಿದ್ರ, ಮ್ಯಾಮ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಡೀಟೇಲ್ಸ್ ಹಾಕಿ ಮತ್ತೆ ರೈಡರ್ ಡೀಟೇಲ್ಸ್ ಹಾಕಿ ಅವ್ನ ಫೋನ್ ನಂಬರ್ ಹಾಕಿ ಎಷ್ಟು ದುಡ್ಡು ತಗೊಂಡು ಹೋದ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡ್ಬಿಟ್ಟು ಹಾಕಿ ಅಂತ. ಸೊ ಯಾರ್ಯಾರು ನಿನ್ನೆ ಕೇಳ್ತಾ ಇದ್ರ ಪ್ರೂಫ್ ನ ಅವರು ಈ ವಿಡಿಯೋನ ಪೂರ್ತಿ ನೋಡಿ ಮತ್ತೆ ಕಮೆಂಟ್ ಅಲ್ಲಿ ಆದಷ್ಟು ಬ್ಯಾಂಗ್ಳೂರ್ ಪೊಲೀಸ್ ನ ಟ್ಯಾಗ್ ಮಾಡಿ. ಬಿಕಾಸ್ ನನ್ನ ಇವತ್ ಪೂರ್ತಿ ಪ್ರೂಫ್ ತಗೊಂಡು ನಿಮ್ಗೆ ಎಲ್ಲರಿಗೂ ವಿತ್ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ. ಫಸ್ಟ್ಲಿ ನಾನು ಕಂಪ್ಲೇಂಟ್ ಕಾಪಿನ ಅಟ್ಯಾಚ್ ಮಾಡಿದ್ದೀನಿ, ಅದಾದ್ಮೇಲೆ ರೈಟ್ ಸ್ಕ್ರೀನ್ ಶಾಟ್ ನ ಅಟ್ಯಾಚ್ ಮಾಡಿದ್ದೀನಿ. ರ್ಯಾಪಿಡೋದವ್ರು ಬೆಳಗ್ಗೆಯಿಂದ ಫಾಲೋ ಅಪ್ ಮಾಡಿ ಇನ್ ಡೀಟೇಲ್ ಆಗಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ರೈಡರ್ ಡೀಟೇಲ್ಸ್ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಎಲ್ಲಾ ಪ್ರೂಫ್ ನಾನು ಅಟ್ಯಾಚ್ ಮಾಡಿದ್ದೀನಿ, ಎಲ್ಲರೂ ನೀಟಾಗಿ ನೋಡ್ಕೊಬಹುದು. ಇದ್ರ ಜೊತೆಗೆ ನನ್ನ ಸ್ಟಾಫ್ಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಅವನ ಹತ್ರ 11,800 ರೂಪಾಯಿ ದುಡ್ಡನ್ನ ಕಿತ್ಕೊಂಡು ಹೋಗಿದ್ದಾರೆ. ಇದರಿಂದ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂತಂದ್ರೆ ಬ್ಯಾಂಗ್ಳೂರ್ ಪೊಲೀಸ್ ಅವ್ರಿಗೆ, ಇವರು ಗ್ಯಾಂಗ್ ಅಲ್ಲಿ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ ಫಸ್ಟ್ 2 ರೈಡರ್ಸ್ ಬಂದು ಅವ್ನ ಮುಖ ನೋಡ್ಕೊಂಡು ಹೋಗಿ ಸ್ಪಾಟ್ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಇವನ್ನ ಕರೆದ್ಬಿಟ್ಟು ಇವನ್ಗೆ ರೈಡ್ ಕೊಟ್ಟಿದ್ದಾರೆ. ಅವ್ನು ನಾರ್ಮಲ್ ಆಗಿ ರ್ಯಾಪಿಡೋ ಡ್ರೈವರ್ ತರ ಬಂದ್ಬಿಟ್ಟು OTP ತಗೊಂಡು ನಾರ್ಮಲ್ ಆಗಿ ಕೂರ್ಸ್ಕೊಂಡು ಹೋಗಿ 1.5 ಅವರ್ ಸುತ್ತಿಸಿ ಇದು ನಿನ್ ಲೊಕೇಶನ್ ಅಲ್ಲ ಅಂತ ಸುಳ್ಳು ಹೇಳಿ ಅದಾದ್ಮೇಲೆ ದುಡ್ಡು ಕೊಡು ಅಂತ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಎಲ್ಲಿ ಕರ್ಕೊಂಡು ಹೋಗಿದ್ರೆ ಯಾವ್ದೋ ಕಾಡ್ ತರ ಇರೋ ಜಾಗದಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದ್ಬಿಟ್ಟು 11,800 ರೂಪಾಯಿ ದುಡ್ಡು ತಗೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಬ್ಯಾಂಗ್ಳೂರ್ ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ.